ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಲವರ್ತ್ ಮಿನಿಯೇಚರ್ ಲಿಪ್ಸ್ಟಿಕ್ಸ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಒಂದು ಪ್ಯಾಕಲ್ಲಿ ಟೋಟಲ್ 9 ಲಿಪ್ಸ್ಟಿಕ್ ಇರುತ್ತೆ. ಒಂದೊಂದು ಲಿಪ್ಸ್ಟಿಕ್ಕಲ್ಲಿ 2 ml ಆಫ್ ಪ್ರಾಡಕ್ಟ್ ಇರುತ್ತೆ. ರೇಟ್ ನೋಡಿದ್ರೆ 1999 ಅಂತ ಇದೆ, ಬಟ್ ನನಗೆ ನೈಕಾ ಪಿಂಕ್ ಸೇಲಲ್ಲಿ 799 ರೂಪಾಯಿಗೆ ಸಿಕ್ತು. ಪ್ಯಾಕೇಜಿಂಗ್ ಬಂದು ಆಕ್ರಲಿಕ್ ಪ್ಲಾಸ್ಟಿಕ್ ಪ್ಯಾಕೇಜಿಂಗ್ ಇದೆ ವಿತ್ ಅ ಡ್ರಾಪರ್. ನನಗನ್ಸೋ ಪ್ರಕಾರ ಡ್ರಾಪರ್ ಏನು ಅಷ್ಟೊಂದು ತುಂಬ ಚೆನ್ನಾಗಿರೋ ಕ್ವಾಲಿಟಿ ಅಂತ ಅನಿಸಲ್ಲ, ಬಟ್ ಇಷ್ಟು ರೇಟಿಗೆ ಇದು ಆರಾಮಾಗಿ ತೊಗೋಬೋದು. ಇದ್ರ ಕನ್ಸಿಸ್ಟೆನ್ಸಿ ಬಿಟ್ವೀನ್ ಮೋಸ್ ಮತ್ತು ಲಿಕ್ವಿಡ್ ಲಿಪ್ಸ್ಟಿಕ್ ಥರ ಇರುತ್ತೆ. ಈ ಕಡೆ ಕಂಪ್ಲೀಟಾಗಿ ಸ್ಮೂತ್ ವೆಲ್ವೆಟಿ ಟೆಕ್ಸ್ಚರು ಇಲ್ಲ, ಈ ಕಡೆ ಕಂಪ್ಲೀಟ್ ಲಿಕ್ವಿಡ್ ಥರನೂ ಇಲ್ಲ. ಸೊ ಇನ್ ಬಿಟ್ವೀನ್ ಬರುತ್ತೆ. ಇವಾಗ ಈ 9 ಲಿಪ್ಸ್ಟಿಕ್ದು ಸ್ವ್ಯಾಚಸ್ ತೋರಿಸ್ತೀನಿ. ನನಗೆ ಯಾವ್ದು ತುಂಬ ಇಷ್ಟ ಅನ್ನೋದನ್ನು ಕೂಡ ಹೇಳ್ತೀನಿ. ಶೇಡ್ ಬಂದು ಬ್ಲಡಿ ಮೇರಿ. ಇದು ಡಾರ್ಕ್ ಮರೂನಿಶ್ ಥರ ಇರುತ್ತೆ ವಿತ್ ಅ ಬ್ರಿಕ್ ಅಂಡರ್ ಟೋನ್. ಇದು ಎಲ್ಲ ಸ್ಕಿನ್ ಟೈಪ್ಸ್ಗೂ ಸೂಟ್ ಆಗುತ್ತೆ. ಟೋನ್ ಬಂದು ಯೂನಿಕಾರ್ನ್ ಕಿಸಸ್. ಇದು ತುಂಬ ಯೂನಿಕ್ ಕಲರ್. ನಾನು ಬೇರೆ ಬ್ರ್ಯಾಂಡ್ಗಳಲ್ಲಿ ಯಾವುದ್ರಲ್ಲೂ ಈ ಕಲರ್ ನೋಡಿಲ್ಲ. ಇದು ಸ್ವಲ್ಪ ಗ್ರೇ ಅಂಡರ್ ಟೋನ್ ಬರುತ್ತೆ. ಸೊ ಕೂಲ್ ಅಂಡರ್ ಟೋನ್ ಇರೋವಂಥ ಫೇಸ್ಗಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಥರ್ಡ್ ಲಿಪ್ಸ್ಟಿಕ್ ಶೇಡ್ ಬಂದು ಹಾಲಿಡೇ ಕಾಫಿ. ಈ ಪ್ಯಾಕೇಜಲ್ಲಿ ನಿಮಗೆ ಯಾವುದಾದ್ರೂ ಒಂದು ಇಷ್ಟ ಆಗಿಲ್ಲದೆ ಇರೋ ಲಿಪ್ಸ್ಟಿಕ್ ಯಾವುದು ಅಂತ ಕೇಳಿದ್ರೆ ಅದು ಇದೆ. ತುಂಬ ಫೇರ್ ಇರೋರಿಗೆ ಈ ಶೇಡ್ ಮೇ ಬಿ ಸೂಟ್ ಆಗ್ಬೋದು, ಬಟ್ ದಿಸ್ ಶೇಡ್ ಇಸ್ ನಾಟ್ ಫಾರ್ ಇಂಡಿಯನ್ ಸ್ಕಿನ್ ಟೋನ್. ನೀವು ಇಲ್ಲೇ ನೋಡ್ತಾ ಇರ್ಬೋದು, ನನ್ನ ಬ್ರೌನ್ ಸ್ಕಿನ್ನಿಗೆ ಅದು ಕಾಣಿಸ್ತಾನೆ ಇಲ್ಲ. ಸೊ ದಿಸ್ ಈಸ್ ನೋ ಫಾರ್ ಮೀ. ಫೋರ್ತ್ ಶೇಡ್ ಬಂದು ಕಾಸ್ಮೋಪಾಲಿಟನ್. ಇದು ಬ್ರೈಟ್ ಪಿಂಕ್ ಕಲರ್ ಇದೆ. ಇದು ಫೇರ್ ಟು ಮೀಡಿಯಮ್ ಸ್ಕಿನ್ ಟೋನ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಡಸ್ಕಿ ಕಲರ್ಗೆ ಮೇ ಬಿ ಸ್ವಲ್ಪ ವಾಶ್ಔಟ್ ಆದಂಗೆ ಅನ್ನಿಸ್ಬೋದು, ಬಟ್ ಫೇರ್ ಟು ಮೀಡಿಯಮ್ ಸ್ಕಿನ್ ಟೋನ್ ಅವ್ರಿಗೆ ತುಂಬ ಚೆನ್ನಾಗಿ ಒಪ್ಪುತ್ತೆ. ಶೇಡ್ ಬಂದು ಹ್ಯಾಂಕಿ ಪ್ಯಾಂಕಿ. ಈ ಕಲರ್ ನಂಗೆ ತುಂಬ ಇಷ್ಟ ಆಗಿದೆ. ಆ್ಯಕ್ಚುಲಿ ಇನ್ನೊಂದು ಹೇಳಬೇಕು, ಈ ಮಿನಿಯೇಚರ್ಸ್ನೆಲ್ಲ ನಾವು ಯೂಸ್ ಮಾಡಿ ಆದಮೇಲೆ ನಮಗೆ ಫುಲ್ ಸೈಜ್ ಬೇಕು ಅಂದರೆ ಫುಲ್ ಸೈಜ್ ಕೂಡ ಅವೈಲಬಲ್. ಇದು ಒಂಥರ ರಸ್ಟಿ ಅಂಡರ್ ಟೋನ್, ರಸ್ಟಿ ಆರೆಂಜ್ ಕಲರ್ ಬರುತ್ತೆ ವಿತ್ ವಾರ್ಮ್ ಅಂಡರ್ ಟೋನ್. ಎಸ್ಪೆಷಲಿ ಇಂಡಿಯನ್ ಸ್ಕಿನ್ ಟೋನ್ಸ್ಗಂತೂ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಸಿಕ್ಸ್ತ್ ಲಿಪ್ಸ್ಟಿಕ್ ಶೇಡ್ ಬಂದು ಆ್ಯಪಲ್ ಟೀನ್. ಇದು ಇಂಡಿಯನ್ ಸ್ಕಿನ್ ಟೋನ್ಸ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಡಸ್ಕಿ ಕಲರ್ ಇರೋರಿಗಂತೂ ವಾಶ್ಔಟ್ ಮಾಡ್ದಂಗೆ ಅನಿಸುತ್ತೆ ಮುಖ. ಸೊ ಪರ್ಚೇಸ್ ನಿಮಗೆ ತುಂಬ ನ್ಯೂಡ್ ಕಲರ್ ಇಷ್ಟ, ಟ್ರೈ ಮಾಡಲೇಬೇಕು ಅಂತ ಇದ್ದರೆ ಇದನ್ನು ತೊಗೊಳ್ಳಿ. ಇಲ್ಲಾಂದರೆ ಇಂಡಿಯನ್ ಸ್ಕಿನ್ ಟೋನ್ಸ್ಗೆ ಇದು ವರ್ಕ್ ಆಗಲ್ಲ. ಲಿಪ್ಸ್ಟಿಕ್ ಬಂದು ರಾಸ್ಬೆರಿ ಮಾರ್ಟಿನಿ. ಇದು ಪಾರ್ಟಿ ವೇರ್ಗೆ, ಡೈಲಿ ವೇರ್ಗೆ ಎಲ್ಲದೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಒಂಥರ ಡಾರ್ಕ್ ಪಿಂಕ್ ಶೇಡೆ, ಬಟ್ ವೈನ್ ಕಲರ್ ಅಂಡರ್ ಟೋನ್ ಇದೆ. ಅದು ಇದನ್ನು ಇನ್ನೂ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಒಂದು 8th ಲಿಪ್ಸ್ಟಿಕ್ ಶೇಡ್ ಬಂದು ಸ್ಪ್ಯಾನಿಷ್ ಕಾಫಿ. ಎವ್ರಿಡೇ ಯೂಸ್ಗೆ ನೀವೇನಾದರೂ ಒಂದು ಬ್ರೌನ್ ನ್ಯೂಡ್ ಲಿಪ್ಸ್ಟಿಕ್ ನೋಡ್ತಾ ಇದ್ದರೆ ಪ್ಲೀಸ್ ಗೋ ಫಾರ್ ಇಟ್. ಇವ್ರದೇ ಫಸ್ಟ್ ವರ್ಷನಲ್ಲಿ ಐರಿಷ್ ಕಾಫಿ ಅಂತ ಇದೆ, ಇದು ಸ್ಪ್ಯಾನಿಷ್ ಕಾಫಿ. ನೀವು ಎರಡರಲ್ಲಿ ಯಾವುದನ್ನಾದರೂ ಪರ್ಚೇಸ್ ಮಾಡ್ಬೋದು, ಎರಡೂ ಕೂಡ ತುಂಬ ಚೆನ್ನಾಗಿದೆ. ಬ್ರೌನ್ ಸ್ಕಿನ್ನಿಂದ ಹಿಡಿದು ಫೇರರ್ ಸ್ಕಿನ್ ಟೋನ್ವರೆಗೂ ಈ ಶೇಡ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಈ ಪ್ಯಾಕೇಜಿಂಗಲ್ಲಿ ಲಾಸ್ಟ್ ಶೇಡ್ ಬಂದು ಸೀ ಬ್ರೀಸ್ ಅಂತ, ಬಟ್ ಇದು ನನ್ನ ಮೋಸ್ಟ್ ಫೇವ್ರೆಟ್. ರೆಡ್ ಕಲರ್ ಲಿಪ್ಸ್ಟಿಕ್ಸ್ನ ವೇರ್ ಮಾಡೋಕ್ಕೆ ಇಷ್ಟ, ಬಟ್ ತುಂಬ ಡಾರ್ಕ್ ರೆಡ್ನ ವೇರ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಇದನ್ನು ಚೂಸ್ ಮಾಡಿ. ಇದು ಒಂಥರ ರೆಡ್, ಬಟ್ ಡಾರ್ಕ್ ರೆಡ್ ಅಲ್ಲ, ಬ್ರಿಕ್ ಕಲರಲ್ಲಿ ಬರುತ್ತೆ. ನನ್ನ ಸ್ಕಿನ್ಗಂತೂ ಇದನ್ನು ಜಸ್ಟ್ ಒಂದು ಐಲೈನರ್ ಹಾಕಿ ಇದನ್ನು ಹಾಕಿದರೆ ಸಾಕು, ಮುಖನೇ ಫುಲ್ ಬ್ರೈಟನ್ ಮಾಡಿಬಿಡುತ್ತೆ. ನಿಮ್ಮ ಲಿಪ್ಸ್ಟಿಕ್ ಕಲೆಕ್ಷನಲ್ಲಿ ಈ ಶೇಡ್ನ ನೀವು ಒಂದು ಸಲ ಟ್ರೈ ಮಾಡಿ, ನೀವು ತುಂಬ ಇಷ್ಟಪಡ್ತೀರಾ. ಈ ಲಿಪ್ಸ್ಟಿಕ್ಗಳನ್ನ ಅಪ್ಲೈ ಮಾಡೋದು ತುಂಬ ಈಸಿ, ಹಂಗೆ ಲಿಪ್ಸ್ ಮೇಲೆ ಗ್ಲೈಡ್ ಆಗಿಬಿಡುತ್ತೆ. ಹಚ್ಚಬೇಕಾದ್ರೆ 1 ಮಿನಿಟ್ ಬಿಟ್ಟರೆ ಸಾಕು. ಇದು ಟ್ರಾನ್ಸ್ಫರ್ ಪ್ರೂಫ್ ಮತ್ತು ವಾಟರ್ ಪ್ರೂಫ್ ಕೂಡ. ಇನ್ನು ಫಸ್ಟ್ ವರ್ಷನ್ ಲಿಪ್ಸ್ಟಿಕ್ಸ್ನ ತುಂಬ ಇಷ್ಟಪಟ್ಟು ಆದಮೇಲೆ ಈ 2.0 ವರ್ಷನ ತೊಗೊಂಡಿದ್ದು. ಈ ಶೇಡ್ಸ್ ಕೂಡ ತುಂಬ ಚೆನ್ನಾಗಿದೆ. ನೀವೊಂದ್ಸಲ ಟ್ರೈ ಮಾಡಿ, ನಿಮ್ಗೆ ಹೇಗೆ ಅನ್ನಿಸ್ತು, ನಿಮ್ಗೆ ಯಾವ ಶೇಡ್ ಇಷ್ಟ ಆಯಿತು, ಯಾವ ಶೇಡ್ ನಿಮಗೆ ತುಂಬ ಸೂಟ್ ಆಯಿತು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.